ತಗೊಳ್ಳಿ ಸರ್. ಆದ್ರೆ ಅದು ಏನ್ರು ಪೇಂಟಿಂಗ್ ಅಂತ ಒಂಚೂರು ಗೊತ್ತಾಯ್ತಿಲ್ವಲ್ಲ ಸರ್. ಅದು ಕುದುರೆದು ನೋಡಿದ್ರೆ ಗೊತ್ತಾಗಲ್ವಾ? ಕುದುರೆದಾ? ಸರಿ ಬಿಡಿ ಹೋಗ್ಲಿ. ಎಷ್ಟ್ ಹೇಳ್ತೀರ ಅದು ರೇಟು? ಸರ್ ಅದು ಹೆವಿ ಕಾಸ್ಟ್ಲಿ ಎಲ್ಲ ಮಾತಾಡಬೇಡ. ನಿಂಗೆ ಅಷ್ಟೊಂದ್ ಬೇಕಲ್ಲಿ ದಮ್ಮಿದ್ರೆ ಒಂದ್ 5 ಲಕ್ಷ ಕ್ಯಾಶ್ ಕೊಟ್ಬಿಟ್ಟು ತಗೋ ನೋಡೋಣ. ಅಷ್ಟೊಂದ್ ಕಾಸು ಇಲ್ಲ ಸರ್. ಏನ್ ಮಾಡೋದು, ನಮ್ಮ ಅಪ್ಪ ನಂಗೆ 60 ವರ್ಷ ಆಗೈತೆ, ನಂಗೆ ಕೆಲ್ಸಕ್ಕೆ ಹೋಗಲ್ಲ ಅಂತ ಮನೇಲಿ ಕುತ್ಕೊಂಡವ್ರೆ. ಲೌಡಿ ಕೇಬಲ್ ನೀನ್ ಹೋಗೋ ಕೆಲ್ಸಕ್ಕೆ? ಇಲ್ಲ ಸರ್, ನಂಗೆ ಓದೋದು ಬರೆಯೋದು ಮೇಲೆಲ್ಲ ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ. ನಾನು ದೊಡ್ಡರ ಮೇಲೆ ನಿಮ್ ತರ ಆಗ್ಬೇಕು ಅಂತ ಇನ್ ಸರ್. ನಿಂಗೆ ಯಾರು ಹೇಳಿ ನಾನು ಓದಿಲ್ಲ ಅಂತ? ನಾನು ಬಿಕಾಮ್ ಮಾಡಿನೋ. ಬಿಕಾಮ್ ಏನ್ ಸರ್, ನಮ್ಮ ಮನೆ ಹತ್ರ ಇರೋ ನಾಯಿ ಮಾಡೈತೆ. ಹೊಡೆದ್ರೆ ಒಂದೇ ಇಟ್ಟು ಹೋಗ್ಬಿಡ್ತೀಯ. ನಿಂಗೆ ಬೇಕಾ ಬೇಡ ಅಷ್ಟ್ ಮಾತ್ರ ಹೇಳಷ್ಟೇ. ಒಳ್ಳೇದಕ್ ಕಾಲನೇ ಇಲ್ಲ ಸರ್. ನಾನೇನೋ ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ತಗೊಬೇಕು ಅಂತ ಇದೀನಿ. ನಮ್ ಫ್ರೆಂಡ್ ಇದನ್ನ ತೋರ್ಸಿದ್ಕೆ ಏನೋ ಇದು ಹಿಂಗೈತೆ, ನಾನು ಹೇಳೋದ್ರೇನೆ ಇದಕ್ಕೂ ಚೆನ್ನಾಗ್ ಪೇಂಟಿಂಗ್ ಬರುತ್ತೆ ಅಂತವನೆ. ಹಲೋ ಹೇಳ. ನಮ್ಮ ಅಮ್ಮಂಗೆ ನನ್ ಬ್ಯಾಗ್ ಅಲ್ಲಿ ಸಿಗರೇಟ್ ಪ್ಯಾಕೆಟ್ ಸಿಕ್ಬಿಟ್ಟೈತೆ. ಅದ್ ನಮ್ಮ ಅಪ್ಪಂಗೂ ಗೊತ್ತಾಗ್ಬಿಟ್ಟೈತೆ. ನೀನ್ ಟೆನ್ಷನ್ ತಗೊಂಬೇಡ, ನೀನ್ ಆರಾಮಾಗಿ ಮನೆಗೆ ಹೋಗು, ನಾನ್ ನೋಡ್ಕಂತೀನಿ. ನೀನೇ ಕಾಪಾಡ್ಬೇಕು ಮಚ್ಚ. ಕೈ ತಪ್ಪ ರಮಣ ಇವನು ಸಿಗರೇಟ್ ಹೊಡೆದೆಲ್ಲ ಕಲ್ತ್ಕೊಂಡ್ಬಿಟ್ಟವನೆ. ಬರ್ಲಿ ಮನೆಗೆ ಇವತ್ತು ಗ್ರಾಚಾರ ಬಿಡಿಸ್ತೀನಿ ಅವ್ನ್ಗೆ. ಓ ಬರ್ಬೇಕು ದೊಡ್ಡ ಮನುಷ್ಯರು, ಸಿಗರೇಟ್ ಹೊಡೆದೆಲ್ಲ ಕಲ್ತಿರೋರು. ಅಪ್ಪ ನಾನ್ ಸಿಗರೇಟ್ ಹೊಡೆದ್ ಕಲ್ತಿಲ್ಲ, ಸಿಗರೇಟ್ ಪ್ಯಾಕೆಟ್ ನಂದಲ್ಲ. ಓ ಮತ್ತೇನು ಸಿಗರೇಟ್ ಪ್ಯಾಕೆಟ್ ನಡ್ಕೊಂಡ್ಬಿಟ್ಟು ನಿಮ್ ಬ್ಯಾಗ್ ಒಳಗೆ ಬಿಟ್ಬಿಡ್ತಾ? ಅಲ್ಲಪ್ಪ ಹಂಗಲ್ಲ. ಯಾರ್ದು ಫೋನು? ರಾಹುಲ್ದು. ಸ್ಪೀಕರ್ ಹಾಕ್ಬಿಟ್ಟು ಮಾತಾಡು. ಹಲೋ. ಹಾ ಅಭಿ, ಅದು ನನ್ ಸಿಗರೇಟ್ ಪ್ಯಾಕೆಟ್ ಮಿಸ್ ಆಗಿ ನಿನ್ ಬ್ಯಾಗಡೆ ಇಕ್ಬಿಟ್ಟಿನಿ. ಬರ್ಬೇಕಾದ್ರೆ ತಂದ್ಕೊಟ್ಬಿಡು, ಹಂಗೆ ಮರಿಬೇಡ. ಓ ಪರವಾಗಿಲ್ಲ ಅಪ್ಪ, ಹಿಂಗೆ ಗಣೇಶ್ ಅವ್ರ ಮನೆಗ್ ಬಂದಿದೆ. ಮನೆಗ್ ಬಂತ ನಾಳೆ ತಗೊಂಡ್ಬಿಡ್ತೀನಿ ತಾಳು. ಸೋಮವಾರ ಮಾತ್ರ ಸ್ಟೇಟಸ್ ಹಾಕ್ಬಿಟ್ಟು ಮಳ್ಳೊಂದ್ ತರ ಇದ್ರೆ ಪಾಪ ಕಮ್ಮಿ ಆಗಲ್ಲಪ್ಪ. ಹೌದಾ ಸ್ವಾಮಿ? ಯಾವ್ದನ್ನ ನೀನ್ ಬರೀ ಕ್ಲೋಸ್ ಫ್ರೆಂಡ್ಸ್ ಗೆ ಮತ್ತೆ ಅರ್ಚಿವಲ್ ಇಕ್ಕಿದ್ಯಲ್ಲ, ಅದನ್ನ ಯಮರಾಜ್ ಮೇಲ್ ಕುತ್ಕೊಂಡು HD ಕ್ವಾಲಿಟಿ ನೋಡ್ತಾ ಇರ್ತಾರೆ. ಸ್ನೇಹ ಹೇಳ್ರಿ. ಪಕ್ಕದ ಮನೇಲಿ ಏನಾಗಿದೆ? ಏನಾದ್ರು ಪ್ರಾಬ್ಲಮ್ ಆಗಿದ್ಯಾ? ಎಲ್ಲರೂ ಲೈನಲ್ಲಿ ನಿಂತ್ಕೊಂಡಿದ್ದಾರೆ ಯಾಕೋ? ನನಗೆ ಗೊತ್ತಿಲ್ಲ ರೀ ಏನಾಗಿದೆ ಅಂತ. ಅವ್ರನ್ನೇ ಫೋನ್ ಮಾಡಿ ಕೇಳಿ ಒಂದ್ ಮಾತು. ಹಲೋ ಕಿರಣ್, ಏನಾದ್ರು ಪ್ರಾಬ್ಲಮ್ ಆಗಿದ್ಯಾ? ನಿಮ್ ಮನೆ ಮುಂದೆ ಯಾಕೆ ಅಷ್ಟೊಂದ್ ಜನ ಲೈನಲ್ಲಿ ನಿಂತ್ಕೊಂಡಿದ್ದಾರೆ? ಎಲ್ಲ ಓಕೆ ಅಲ್ವಾ? ಜೀವನ್ ಏನ್ ಹೇಳಿ ಜೀವನ್, ನಮ್ ಮನೇಲಿ ಒಂದ್ ನಾಯಿ ಸಾಕಿದ್ದೆ ಗೊತ್ತಾ ನಿನ್ಗೆ? ಅದು ಗೊತ್ತು ಹೇಳಿ. ಆ ನಾಯಿ ಬೆಳಿಗ್ಗೆ ನನ್ನ ಹೆಂಡತಿ ಕಚ್ಬಿಟ್ಟು ನನ್ನ ಹೆಂಡತಿ ಸತ್ತೋಗ್ಬಿಟ್ಲು ಜೀವ. ಅದಕ್ಕೆ ಅಷ್ಟ್ ಜನ. ಏನೋ ಅಯ್ಯೋ ಈ ತರ ಎಲ್ಲ ಆಗೋಯ್ತಾ? ಕಿರಣ್ ಒಂದ್ ಕೇಳಲ್ಲ? ಹೇಳಿ ಜೀವನ್. ಅದು ನಾಳೆ ಒಂದಿರು ನಿಮ್ಮನೆ ನಾಯಿ ಸಿಗುತ್ತಾ? ನೀನೇ ಅನ್ಕೊಂಡೆ ಇಲ್ಲಿ ಬಂದು ನಿಂತ್ಕೊಂಡಿರೋ ಬೋಳಿ ಮಕ್ಕಳೆಲ್ಲ ನನ್ನ ಹೆಂಡತಿ ಸಾವಿಗೋಸ್ಕರ ಬಂದಿದ್ದಾರೆ ಅಂತ ಅನ್ಕೊಂಡಿದ್ಯಾ? ಬಟ್ ಅವರು ಕೂಡ ನಿಂತರ ಆ ನಾಯಿನ್ ಕೇಳಕ್ಕೋಸ್ಕರನೇ ಬಂದಿದ್ದಾರೆ. ಬಾ ನೀನು ಬಂದ್ ಲೈನಲ್ಲಿ ನಿಂತ್ಕೊಂಡ್ಬಿಡು. ತಡಿ ಮಿಣ್ರಿ, ನಾನು ಬಂದು ನಿಂತ್ಕೋತೀನಿ. ಸರ್ ತಗೊಳ್ಳಿ, ಟೀ ಕುಡಿರಿ. ಕೊಡುಗರು ಥ್ಯಾಂಕ್ಸ್. ಹೆಸರೇನಿಂದ? ಸರ್ ನನ್ನ ಹೆಸರು ಜಯಪ್ರಕಾಶ್ ಅಂತ. ಪಕ್ಕದ ಟೀ ಅಂಗಡಿದ್ದೀರಾ? ಜಯಪ್ರಕಾಶ್ ಕ್ಯಾಂಡಿಮನ್ಸ್ ಅಂತ. ನಂದೇ ಬನ್ನಿ, ಸಂವಾದ ತಿನ್ನುವಂತ್ರಿ. ಬರ್ಬೋದು, ಬಟ್ ಕೆಲಸ ನೋಡೋ ಎಷ್ಟು ಜಾಸ್ತಿ ಇದೆ. ಹೌದು ಸರ್, ಅಂಗಡಿ ಜನ ಹೊಡ್ತಿರ್ಬೇಕಲ್ಲ. ಎಷ್ಟು ದುಡಿಕೆ ದಿನಕ್ಕೆ? ನೀವ್ ಅನ್ಕೊಂಡಿರೋ ತರ ಏನಿಲ್ಲ ಸರ್. ಹೊಟ್ಟೆ ಒಂಚೂರು ಇಟ್ಟಿಗೆ ಆದಷ್ಟು ಅಲ್ಲಿ ಇಲ್ಲಿ ಖರ್ಚು ಮಾಡೋ ಅಷ್ಟು ಮಾತ್ರ ಆಗುತ್ತೆ ಸರ್. ಬಟ್ ಏನೇ ಅನ್ನಿ ನಿಮ್ದೆಲ್ಲ ಎಷ್ಟು ಚೆನ್ನಾಗಿದೆ ಸರ್. ಯಾಕೆಂದ್ರೆ ನೋಡಿ ಎಷ್ಟು ಆರಾಮಾಗಿ ಕೆಲಸ ಮಾಡ್ಕೊಂಡು ಕೂತಿದ್ದೀರಾ. ಇಂಜಿನಿಯರಿಂಗ್ ಮಾಡಿದ್ದೀನಲ್ವಾ, ಅದಕ್ಕೆ ಈ ಕೆಲಸ ಎಲ್ಲ ನಡೀತಾ ಇರತ್ತೆ. ಅಲ್ಲಿ ಇಲ್ಲಿ ಒಂದೆರಡು ಮೀಟಿಂಗ್ ಹೋಗ್ತಾ ಇರ್ತೀವಿ, ಕುತ್ಕೊಂಡು ಕೆಲಸ ಮಾಡ್ತಿರ್ತೀವಿ. ಅದ್ರಲ್ಲೇನ್ ಕಷ್ಟ ಇಲ್ಲ ನನಗೆ. ನೀನು ಓದಿದ್ರೆ ಚೆನ್ನಾಗಿರೋದು. ನಿಮ್ದೇನ್ ಬಿಡಿ ಸರ್, 9 ಗಂಟೆಯಿಂದ 5 ಗಂಟೆವರೆಗೂ ಕೆಲಸ. ನಾವು ನೋಡಿ ಬೆಳಗ್ಗೆಯಿಂದ ರಾತ್ರಿವರೆಗೂ ದುಡಿತಾನೆ ಇರಬೇಕು. ಅದರಲ್ಲೂ ನನ್ನ ಹೆಂಡತಿ ಬೇರೆ ಮಾಲಿ ಕರ್ಕೊಂಡು ಹೋಗು ಮತ್ತೆ ಸಾಯಿಸ್ತಾ ಇರ್ತಾಳೆ. ಟೈಮೇ ಸಿಗಲ್ಲ ನಮಗೆ. ಹುಡ್ದೋನೆ ನಿನಗೊಂದ್ ಮಾತು ಹೇಳ, ಫ್ಯಾಮಿಲಿ ತುಂಬಾ ಇಂಪಾರ್ಟೆಂಟ್ ಜೀವನಕ್ಕೆ. ನಾನ್ ನೋಡು ನನ್ನ ಹೆಂಡತಿನ ಅವಾಗ ಮೂವಿಗೆಲ್ಲ ಕರ್ಕೊಂಡು ಹೋಗ್ತಿರ್ತೀನಿ, ಮಾಲಿಗೆಲ್ಲ ಕರ್ಕೊಂಡು ಹೋಗ್ತಾ ಇರ್ತೀನಿ, ಎಲ್ಲೆಲ್ಲ ಕರ್ಕೊಂಡು ಹೋಗ್ತಿರ್ತೀನಿ. ಹೋಗ್ಲಿ ಬಿಡು, ಇನ್ 2 ತಿಂಗಳಲ್ಲಿ ಹೆಂಗೆ JP ಮಾಲ್ ಆಗುತ್ತಲ್ಲ, ನೀನ್ ಟೀ ಅಂಗಡಿನ ನಡೆಯುತ್ತೆ, ಓಡಾಡೋದು ಎಲ್ಲ ನಡೀತಾ ಇರುತ್ತೆ. ಹೌದು ಸರ್, ಹೌದು, ನಾನು ಇದನ್ನ ಯೋಚನೆ ಮಾಡ್ತಿದ್ರೆ ಹೆಂಗಿದ್ರು ಮಾಲ್ ಓಪನ್ ಆಗುತ್ತೆ, ನಾವು ಓಡಾಡೋದು ಅಂಗಡಿ ನೋಡ್ಕೊಳ್ಳೋದೆಲ್ಲ ನಡೆಯುತ್ತೆ. ನನಗೆ ಗೊತ್ತಾಗ್ಲಿಲ್ಲ ನಮ್ದು ಓಪನ್ ಆಗುತ್ತೆ ಅಂದ್ರ. ಸರ್ JP ಮಾಲ್, ಜಯಪ್ರಕಾಶ್ ಮಾಲ್ ಅಂದ್ರೆ ನಂದೇ ಸಾರು. ಬನ್ನಿ ಬೇರೆ ಕುತ್ಕೊಂಡು ಮಾತ್ರ ಬನ್ನಿ. ಕಿರಣ್ ನಿನಗೇನ್ ಬೇಕಪ್ಪ? ನನ್ ಸ್ಯಾಲ್ರಿ ಜಾಸ್ತಿ ಮಾಡ್ಬಿಡಿ ಸಾಕು. ಮಿನ್ರಿ 2 ದಿನದಿಂದ ಆಫೀಸ್ಗೆ ಯಾಕೆ ಬರ್ತಿಲ್ಲ? ಹೊರಗಡೆ ಎಷ್ಟು ಮಳೆ ಬರ್ತಿದೆ ಅಂತ ನೋಡಿದ್ಯಾ? ಈ ಮಳೆಯಲ್ಲೇ ನಿನ್ ತಿಗ್ದಿನ ತುಳ್ಕೊಂಡ್ಬರ್ಲಾ? ಬೋಳಿ ಮಗನೆ, ಮತ್ತೆ ನಾನ್ ಬರ್ತಾ ಇದ್ದೀನಿ. ಅದು ಟೈಮ್ಗೆ, ಅದು ಕರೆಕ್ಟ್ ಆಗಿ 8 ಗಂಟೆಗೆ ನಾನು ಹೇಳ್ತೀನಿ. ಇಲ್ಲ ಲೌಡೆ ಮ್ಯಾನೇಜರ್, ನಿನ್ನ ಹತ್ರ ಕಾರ್ ಇದೆ, ಕಾರು ನನ್ಗೂ ಒಂದ್ ಕಾರ್ ಕೊಡ್ಸು. ನಾನ್ ನಿನಗಿಂತ ಮುಂಚೆನೆ ಬಂದ್ ಕೂತಿರ್ತೀನಿ. ಈ ಬೇವರ್ಸಿ ಆ ಕಾರ್ ನಾನು ಕಷ್ಟಪಟ್ಟು ದುಡ್ಡು ತಗೊಂಡಿದ್ದೀನಿ. ಈ ಮಿಡು ಹುಡ್ದೋನೆ, ನಾನೇ 7 ವರ್ಷದಿಂದ ಕಷ್ಟಪಡ್ತಾನೆ ಇದ್ದೀನಿ. ನೀನ್ ಕೊಟ್ಟಿರೋ ಸ್ಯಾಲ್ರಿಲಿ ಒಂದ್ ಛತ್ರಿ ಕೂಡ ತಗೊಳತ್ತಾಗ್ಲಿಲ್ಲ ನನ್ ಕೈಲಿ.